ಗುಡಿಬಂಡೆ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಗುಡಿಬಂಡೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಏರ್ಪಡಿಸಿದ್ದ ಪತ್ರಿಕಾ ದಿನಾಚರಣೆಯಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು ಜನಪ್ರತಿನಿಧಿಗಳಿಗಿಂತ ಜನರ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನ ಹರಿಸಿದರೆ ಉತ್ತಮ. ಇದರಿಂದ ಸರ್ಕಾರಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಅರಿವು ಮೂಡಿಸಿ ಜನಪರ ಕೆಲಸಗಳಿಗೆ ಸಹಕಾರಿಗಳಾಗುತ್ತೀರಿ ಎಂದು ಪತ್ರಕರ್ತರಿಗೆ ಶಾಸಕರು ಕಿವಿಮಾತು ಹೇಳಿದರು. ನಾನು ಶಾಸಕನಾಗಿ 11 ವರ್ಷವಾಗಿದ್ದು ಪತ್ರಕರ್ತರ ಭವನಕ್ಕೆ ನಿವೇಶನಕ್ಕಾಗಿ ಒತ್ತಾಯ ಇದೆ. 1 ವಾರದೊಳಗೆ ನಿವೇಶನ ಹಂಚಿಕೆ ಮಾಡಲಾಗುವುದು. ಮುಂದಿನ ಪತ್ರಿಕಾ ದಿನಾಚರಣೆಯೊಳಗೆ ಅನುದಾನ ಒದಗಿಸಿ ಭವನ ನಿರ್ಮಾಣಕ್ಕೆ ಕೈಜೋಡಿಸುವುದಾಗಿ ಶಾಸಕರು ಭರವಸೆ ನೀಡಿದರು. ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿದೆ. ಈಗ ಪ್ರಸ್ತುತ ಸಮಯದಲ್ಲಿ ಅನೇಕ ಪೋಸ್ಟ್ಗಳು ತಿಂಗಳಿಗೆ ಬಾಗೇಪಲ್ಲಿಗೆ 5 ಗುಡಿಬಂಡೆಗೆ 5 ಪೋಸ್ಟ್ಗಳು ಕೆಲಸಕ್ಕೆ ಬರ್ತಾ ಇದೆ. ಅಂಥವ್ರ ಬಗ್ಗೆ ಬೆಳಕು ಚೆಲ್ಲಿದಾಗ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಪಾಪ ಏನಿವತ್ತು ಅವರು ಕೆಲವು ಎಷ್ಟೋ ಜನರಿಗೆ ಅವ್ರಿಗೆ ಜ್ಞಾನ ಇಲ್ಲ. ಆ ಜ್ಞಾನ ತುಂಬಿಸುವಂತ ತಾವು ಪತ್ರಿಕೆ ತುಂಬಿದಾಗ ಅನೇಕರಿಗೆ ಪ್ರಯೋಜನ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಾವು ಸಾರ್ವಜನಿಕರು ಎಲ್ಲ ಸೇರಿ ಈ ರಾಜ್ಯದಲ್ಲೇ ಒಂದು ಒಳ್ಳೆ ಜಿಲ್ಲೆ, ಒಳ್ಳೆ ತಾಲೂಕು ಅನ್ನೋ ಮಟ್ಟದಲ್ಲಿ ನಾವು ಕೆಲಸ ಮಾಡೋಣ ಅಂತ ಒಂದು ಮಾತನ್ನು ಹೇಳುತ್ತಾ, ನಮ್ಮ ಬಾಲಾಜಿ ಅವರು ನಾನು ಬಂದ ತಕ್ಷಣ ಹೇಳಿದ್ರು, ಸರ್ ನನಗೆ ಪತ್ರಕರ್ತರಿಗೆ ಒಂದು ಜಾಗ ಕೊಡಿಸ್ಬೇಕು ಅಂತ. ಇಲ್ಲೇ ನನ್ನ ಪಕ್ಕದಲ್ಲೇ ತಹಸೀಲ್ದಾರ್ ಇದ್ದಾರೆ. ಲಾಸ್ಟ್ ಟೈಮ್ ಸೂಚನೆ ನೀಡಿದ್ದೆ, ಯಾಕೋ ಇನ್ನೂ ಆಗಿಲ್ಲ. ಖಂಡಿತವಾಗೂ ಏನು ತಾವಿದ್ದೀರಾ, ಏನು ನಿಮ್ಮ ಅಧ್ಯಕ್ಷರ ಒಳಗಡೆ ಜಾಗ ಕೊಟ್ಟು ಅದಕ್ಕೆ ನನ್ನ ಕಡೆಯಿಂದ ಆರ್ಥಿಕವಾಗಿ ಸಹಾಯ ಮಾಡ್ತೀನಿ ಅನ್ನೋ ಮಾತನ್ನು ತಮ್ಮೆಲ್ಲರಿಗೂ ತಿಳಿಸಿ. ಕೇಂದ್ರ ಸಚಿವರ ಮಾಧ್ಯಮ ಸಲಹೆಗಾರ ಪಿಕೆ ಚನ್ನಕೃಷ್ಣ ಮಾತನಾಡಿ, ಗ್ರಾಮೀಣ ಪತ್ರಕರ್ತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುತ್ತಿದ್ದು ಶಾಶ್ವತ ನೀರಾವರಿ ಯೋಜನೆಗಳು ಜಾರಿಯಾಗಬೇಕು. ಇದರಿಂದ ಕೃಷಿ ಭೂಮಿ ಅಭಿವೃದ್ಧಿಯಾಗಲಿದೆ ಎಂದರು. ದಶಕಗಳಿಂದ ಈ ಪ್ರದೇಶ ಬರ ಎದುರಿಸುತ್ತಿದ್ದು ರೈತರ ಜೀವನೋಪಾಯಕ್ಕೆ ಆರ್ಥಿಕ ಸಂಕಷ್ಟದಿಂದ ಕೃಷಿ ಮಾಡುತ್ತಿರುವುದರಿಂದ ಕೃಷಿ ಭೂಮಿ ಉಳ್ಳವರ ರೆಸಾರ್ಟ್ಗಳಾಗಿ ಮಾರ್ಪಾಟಾಗಿದೆ. ಕಲ್ಲು ಗಣಿಗಾರಿಕೆಯಿಂದ ಬೆಟ್ಟಗುಡ್ಡಗಳು ಕರಗುತ್ತಿವೆ. ಇದರಿಂದ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ಇದನ್ನು ತಡೆಯಲು ಗ್ರಾಮೀಣ ಪತ್ರಕರ್ತರು ಹೆಚ್ಚಿನ ಸಾಮಾಜಿಕ ಜವಾಬ್ದಾರಿ ವಹಿಸಿಕೊಳ್ಳಬೇಕೆಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ದಶಕಗಳಿಂದ ಪತ್ರಿಕಾ ವಿತರಣೆ ಮಾಡುತ್ತಿದ್ದ ಅಫ್ರೀದ್, ನವೀನ್, ಮದನ್, ನರೇಶ್ ಅವರನ್ನು ಸನ್ಮಾನಿಸಲಾಯಿತು. ತಹಸೀಲ್ದಾರ್ ಸಿಗ್ಬತುಲ್ಲಾ, ಕೃಷಿ ಅಧಿಕಾರಿ ಕೇಶವರೆಡ್ಡಿ, ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.